ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ಬೈಬಲ್ನಲ್ಲಿರುವ ಅತ್ಯಂತ ಆಳವಾದ ಮತ್ತು ಅರ್ಥಪೂರ್ಣ ಕಥೆಗಳಲ್ಲಿ ಒಂದನ್ನು ಕೇಳಲಿದ್ದೇವೆ. ಇದು ಕೇವಲ ಇಬ್ಬರು ಸಹೋದರರ ಕಥೆಯಲ್ಲ, ಇದು ದೇವರ ಯೋಚನೆ, ಮಾನವನ ತಪ್ಪು, ಪಶ್ಚಾತ್ತಾಪ ಮತ್ತು ಕ್ಷಮೆಯಿಂದ ಕೂಡಿದ ಪುನರ್ಮಿಲನದ ಕತೆ. ಈ ಕತೆ ಯಾಕೋಬ ಮತ್ತು ಏಸಾವಿನ ಕತೆ. ಅಬ್ರಹಾಮನ ಮಗನಾದ ಇಸಾಕ ಮತ್ತು ಅವನ ಪತ್ನಿ ರೆಬೆಕ್ಕಾ ಅವರಿಗೆ ಬಹಳ ವರ್ಷಗಳ ಕಾಲ ಮಕ್ಕಳಿರಲಿಲ್ಲ. ಇಸಾಕನು ದೇವರಿಗೆ ಮನಪೂರ್ವಕವಾಗಿ ಪ್ರಾರ್ಥಿಸಿದನು. ದೇವರು ಆ ಪ್ರಾರ್ಥನೆಗೆ ಉತ್ತರಿಸಿದನು. ರೆಬೆಕ್ಕಾಗೆ ಗರ್ಭಧಾರಣೆಯ ಆಶೀರ್ವಾದ ದೊರಕಿತು. ಆಕೆಯ ಗರ್ಭದಲ್ಲಿರುವ ಶಿಶುಗಳು ಒಂದನ್ನೊಂದು ನೂಕಿಕೊಂಡಾಗ ಆಕೆಯು, ಹೀಗಾದರೆ ನಾನು ಯಾಕೆ ಬದುಕಬೇಕು ಎಂದು ಹೇಳಿ ಇದರ ವಿಷಯದಲ್ಲಿ ದೇವರ ಸನ್ನಿಧಿಯಲ್ಲಿ ವಿಚಾರಿಸುವುದಕ್ಕೆ ಹೋದಳು. ದೇವರು ಆಕೆಗೆ, ನಿನ್ನ ಗರ್ಭದಲ್ಲಿ 2 ಜನಾಂಗಗಳು ಅವೆ. ಆ 2 ಜನಾಂಗಗಳು ಜನ್ಮಾರಭ್ಯ ವಿರೋಧದಿಂದ ಭೇದವಾಗುವವು. ಅವುಗಳಲ್ಲಿ ಒಂದು ಮತ್ತೊಂದಕ್ಕಿಂತ ಬಲಿಷ್ಠವಾಗುವುದು, ಹಿರಿಯದು ಕಿರಿಯದಕ್ಕೆ ಸೇವೆ ಮಾಡುವುದು ಎಂದು ಹೇಳಿದನು. ಆಕೆ ದಿನ ತುಂಬಿದಾಗ ಅವಳಿ ಮಕ್ಕಳನ್ನು ಹೆತ್ತಳು. ಮೊದಲು ಹುಟ್ಟಿದ್ದು ಕೆಂಪಾಗಿಯೂ ಮೈ ಮೇಲೆಲ್ಲ ಕೂದಲಿನ ವಸ್ತ್ರದಂತೆ ರೋಮವುಳ್ಳದ್ದಾಗಿಯೂ ಇತ್ತು. ಅದಕ್ಕೆ ಏಸಾವ ಎಂದು ಹೆಸರಿಟ್ಟರು. ಎರಡನೆಯ ಶಿಶುವು ಏಸಾವನ ಹಿಮ್ಮಡಿಯನ್ನು ಕೈಯಿಂದ ಹಿಡಿಕೊಂಡು ಹುಟ್ಟಿದ್ದರಿಂದ ಅದಕ್ಕೆ ಯಾಕೋಬ ಎಂದು ಹೆಸರಿಟ್ಟರು. ಇವರು ಹುಟ್ಟಿದಾಗ ಇಸಾಕನು 60 ವರ್ಷದವನಾಗಿದ್ದನು. ಆ ಹುಡುಗರಿಬ್ಬರು ಬೆಳೆದಾಗ ಅವರಲ್ಲಿ ಏಸಾವನೆಂಬವನು ಬೇಟೆಯಾಡುವುದರಲ್ಲಿ ಜಾಣನಾದನು. ಅವನು ಅರಣ್ಯವಾಸಿ. ಯಾಕೋಬನು ಸಾಧು ಮನುಷ್ಯನಾಗಿ ಗುಡಾರಗಳಲ್ಲಿ ವಾಸಿಸಿದನು. ಬೇಟೆಯ ಮಾಂಸವು ಇಸಾಕನಿಗೆ ಇಷ್ಟವಾದದ್ದರಿಂದ ಅವನು ಏಸಾವನನ್ನು ಪ್ರೀತಿಸಿದನು. ರೆಬೆಕ್ಕಳು ಯಾಕೋಬನನ್ನು ಪ್ರೀತಿಸಿದಳು. ಒಂದು ದಿನ ಏಸಾವು ಬೇಟೆಯಿಂದ ತುಂಬಾ ದಣಿದು ಹಸಿವಿನಿಂದ ಮನೆಗೆ ಬಂದನು. ಯಾಕೋಬನು ಕೆಂಪು ಬೇಳೆಯ ಅಡುಗೆ ಮಾಡುತ್ತಿದ್ದ. ಏಸಾವು ಹೇಳಿದನು, ನನಗೆ ಸ್ವಲ್ಪ ಆಹಾರ ಕೊಡು. ಯಾಕೋಬನು ಉತ್ತರಿಸಿದನು, ಮೊದಲು ನಿನ್ನ ಚೊಚ್ಚಲತನದ ಹಕ್ಕನ್ನು ನನಗೆ ಕೊಡು. ಚೊಚ್ಚಲತನ ಹಕ್ಕು ಎಂದರೆ ದೇವರ ಆಶೀರ್ವಾದ, ಕುಟುಂಬದ ಆತ್ಮೀಯ ಹಕ್ಕು. ಆದರೆ ಏಸಾವು ಕ್ಷಣಿಕ ಹಸಿವಿಗೆ ಹೇಳಿದನು, ನಾನು ಸಾಯುತ್ತಿದ್ದೇನೆ, ಚೊಚ್ಚಲತನ ಹಕ್ಕು ನನಗೆ ಏಕೆ? ಹೀಗೆ ಒಂದು ತಟ್ಟೆ ಆಹಾರಕ್ಕಾಗಿ ಒಂದು ಕ್ಷಣದ ಆಸೆಗೆ ಏಸಾವು ತನ್ನ ಚೊಚ್ಚಲತನದ ಹಕ್ಕನ್ನು ಕಳೆದುಕೊಂಡನು. ಇಸಾಕನು ವೃದ್ಧನಾದಾಗ ಕಣ್ಣು ಕಾಣದಂತಾಯಿತು. ಅವನು ಮರಣದ ಮೊದಲು ಏಸಾವಿಗೆ ಆಶೀರ್ವಾದ ನೀಡಲು ನಿರ್ಧರಿಸಿದನು. ಆದರೆ ರೆಬೆಕ್ಕಾ ಇದನ್ನು ಕೇಳಿ ಯಾಕೋಬನಿಗೆ ಯೋಜನೆ ಮಾಡಿದಳು. ಯಾಕೋಬನು ಏಸಾವಿನ ಬಟ್ಟೆ ಹಾಕಿಕೊಂಡು ಕೈಗಳ ಮೇಲೆ ಕುರಿಯ ಚರ್ಮ ಹಾಕಿಕೊಂಡು ತಂದೆಯ ಬಳಿಗೆ ಹೋದನು. ಇಸಾಕನು ಕೇಳಿದನು, ನೀನು ಯಾರು? ಯಾಕೋಬನು ಸುಳ್ಳು ಹೇಳಿದನು, ನಾನು ನಿಮ್ಮ ಮಗ ಏಸಾವು. ಇಸಾಕನು ಮೋಸ ಹೋಗಿ ಯಾಕೋಬನಿಗೆ ಮಹಾ ಆಶೀರ್ವಾದವನ್ನು ನೀಡಿದನು. ಏಸಾವು ಇದನ್ನು ತಿಳಿದಾಗ ಭಯಾನಕನಾಗಿ ಕೋಪಗೊಂಡನು. ಅವನು ಯಾಕೋಬನನ್ನು ಕೊಲ್ಲಲು ನಿರ್ಧರಿಸಿದನು. ರೆಬೆಕ್ಕಾ ಯಾಕೋಬನನ್ನು ದೂರದ ಊರಿಗೆ ಕಳುಹಿಸಿದಳು. ಯಾಕೋಬನು ಒಂಟಿಯಾಗಿ ಭಯದಿಂದ ಓಡಿ ಹೋದನು. ಒಂದು ರಾತ್ರಿ ಯಾಕೋಬನು ಕಲ್ಲಿನ ಮೇಲೆ ತಲೆಯಿಟ್ಟು ನಿದ್ರಿಸಿದನು. ಅಂದು ಅವನಿಗೆ ಅದ್ಭುತ ಕನಸು ಬಂತು. ಭೂಮಿಯಿಂದ ಆಕಾಶಕ್ಕೆ ಏರುವ ಮೆಟ್ಟಿಲು. ದೇವದೂತರು ಏರುತ್ತಾ ಇಳಿಯುತ್ತಾ ಇದ್ದರು. ದೇವರು ಯಾಕೋಬನಿಗೆ ಹೇಳಿದನು, ನಾನು ನಿನ್ನೊಡನೆ ಇರುತ್ತೇನೆ, ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ. ಯಾಕೋಬನು ಆ ಸ್ಥಳವನ್ನು ಬೇತೇಲ್ ಎಂದು ಹೆಸರಿಟ್ಟನು. ಯಾಕೋಬನು ಲಾಬಾನನ ಮನೆಯಲ್ಲಿ 20 ವರ್ಷ ದುಡಿದನು. ಅವನು ಮೋಸವನ್ನು ಅನುಭವಿಸಿದನು. ಕಷ್ಟ, ದುಡಿಮೆ, ನೋವು ಎಲ್ಲವೂ ಅವನ ಜೀವನವನ್ನು ಬದಲಿಸಿತು. ದೇವರು ಯಾಕೋಬನ ಹೃದಯವನ್ನು ರೂಪಿಸುತ್ತಿದ್ದನು. ಏಸಾವನ್ನು ಮತ್ತೆ ಭೇಟಿಯಾಗುವ ಸಮಯ ಬಂದಾಗ ಯಾಕೋಬನು ತುಂಬ ಭಯಗೊಂಡನು. ಆ ರಾತ್ರಿ ಯಬ್ಬೋಕ್ ನದಿಯ ಬಳಿ ಯಾಕೋಬನು ದೇವರೊಡನೆ ಹೋರಾಡಿದನು. ದೇವರು ಹೇಳಿದನು, ಇನ್ನು ನಿನ್ನ ಹೆಸರು ಯಾಕೋಬಲ್ಲ, ನಿನ್ನ ಹೆಸರು ಇಸ್ರಾಯೇಲ್. ಯಾಕೋಬನು ಭಯದಿಂದ ಏಸಾವನ್ನು ಎದುರಿಸಿದನು. ಆದರೆ ಏಸಾವು ಓಡಿ ಬಂದು ಯಾಕೋಬನನ್ನು ಅಪ್ಪಿಕೊಂಡನು. ಅವರು ಅತ್ತರು, ಕ್ಷಮಿಸಿದರು, ಪುನರ್ಮಿಲನಗೊಂಡರು. ಪ್ರಿಯರೇ, ಈ ಕತೆ ನಮಗೆ ಹೇಳುವುದು ಏನೆಂದರೆ, ದೇವರ ಯೋಜನೆ ಎಂದಿಗೂ ವಿಫಲವಾಗುವುದಿಲ್ಲ. ದೇವರು ತಪ್ಪಾದವರನ್ನು ಬದಲಿಸಬಲ್ಲನು. ಕ್ಷಮೆ ಜೀವನವನ್ನು ಪುನಃ ಕಟ್ಟುತ್ತದೆ. ಈ ಕತೆ ನಿಮಗೆ ಆಶೀರ್ವಾದವಾಗಿದ್ದರೆ
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.